ಸೋಜುಗಾದ ಸೂಜು ಮಂದಿಗೆ ಮಾದೇವನನ್ನ ಮಂಡೆ ಮ್ಯಾಲೆ ತುಂಬಿಗೆ. ಶಿವಸ್ವರೂಪಿ ಶಿವನ ಮತ್ತೊಂದು ಅವತಾರವೆಂದೇ ಹೇಳಲಾಗುವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಸುತ್ತಲೂ ಹಸಿರು ವಲಯದ ನಡುವೆ ಪ್ರಶಾಂತ ವಾತಾವರಣದಲ್ಲಿ ನೆಲೆಸಿರುವ ಶ್ರೀ ಸ್ವಾಮಿಯು ಬರುವಂತಹ ಭಕ್ತರಿಗೆ ನೆಮ್ಮದಿ ಹಾಗೂ ಭರವಸೆಯ ತಾಣವಾಗಿದೆ. ನಂಜನಗೂಡಿನ ದೇವಿರಮ್ಮನ ಸರ್ಕಲ್ ಹಾಗೂ ದೇವಿರಮ್ಮನ ಹುಂಡಿಯಲ್ಲಿರುವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ತೊಂದರೆ ಎಂದು ಬರುವಂತಹ ಭಕ್ತರ ಕಷ್ಟ ದೂರ ಮಾಡಲೆಂದೇ ಶ್ರೀ ಸ್ವಾಮಿಯವರು ಇಲ್ಲಿ ನೆಲೆಸಿರುತ್ತಾರೆ. ವಿಶೇಷವೆಂದರೆ ಪ್ರತಿ ಸೋಮವಾರ, ಶುಕ್ರವಾರ ಹಾಗೂ ಭಾನುವಾರದಂದು ಸ್ವಾಮಿಯವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮವಿದ್ದು, ಅಮಾವಾಸ್ಯೆ ಹಾಗೂ ಪೌರ್ಣಮಿಯಂದು ವಿಶೇಷ ಹುಲಿ ಉತ್ಸವ ಹಾಗೂ ಅನ್ನದಾನವನ್ನು ಏರ್ಪಡಿಸಲಾಗುತ್ತದೆ. ಇನ್ನು ದೇವಸ್ಥಾನದ ಇತಿಹಾಸವು ಸುಮಾರು 7 ರಿಂದ 8 ವರ್ಷಗಳ ಹಿಂದೆ ಬೆಳಗಿನ ಜಾವ 5 ಗಂಟೆಗೆ ಕನಸಿನಲ್ಲಿ ಕಾಣಿಸಿಕೊಂಡ ಸ್ವಾಮಿಯು ನಂಜನಗೂಡಿನಲ್ಲಿರುವ ದೇವಿರಮ್ಮನ ಹುಂಡಿಯ ಪ್ರಮುಖ ಜಾಗವೊಂದರಲ್ಲಿ ನೆಲೆಸುವುದಾಗಿ ತಿಳಿಸಿ ಇಲ್ಲಿಯೇ ದೇವಸ್ಥಾನ ನಿರ್ಮಿಸಿ ಪೂಜಾ ಕಾರ್ಯಗಳು ಮುಂದುವರಿಸಲು ತಿಳಿಸಿರುತ್ತಾರೆ. ಅದರಂತೆಯೇ ಪ್ರತಿನಿತ್ಯವೂ ಇಲ್ಲಿ ಸರ್ಪ ಸಂಚಾರವಿರುತ್ತದೆ ಹಾಗೂ ಪ್ರತಿ ರಾತ್ರಿ ಸಮಯದಲ್ಲಿ ಹುಲಿಯ ಶಬ್ದ ಕೇಳಿಬರುತ್ತದೆ ಎಂಬುದು ಪ್ರತೀತಿ. ನಂಜನಗೂಡು ತಾಲೂಕು ದೇವಿರಮ್ಮನಹಳ್ಳಿ ಹುಂಡಿಯಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಅವರು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಹಿಂದೆ ನಾನು ತುಂಬಾ ಕಷ್ಟದಲ್ಲಿದ್ದೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ನನಗೆ ತುಂಬಾ ಕಷ್ಟ ಇತ್ತು. ಈ ಸ್ವಾಮಿ ನಮ್ಮ ಸಪ್ಪನದಲ್ಲಿ ಬಂದು ಹೇಳಿದಾಗ ಇಲ್ಲಿ ಬಂದು ನೆಲ್ಗೊಂಡು ನಿಂತ್ಕೊಂಡ್ರು. ಆಮೇಲೆ ಸರ್ಪನ್ ಬಿಡ್ತೀನಿ ಅಂದ್ರು. ಐತಲ್ಲ ಸರ್ಪ ಇಲ್ಲಿ ಹೊಸ ಮಾಡ್ತೋ 3 ತಿಂಗಳು ಪ್ರತಿದಿನ ಸಾಯಂಕಾಲ ನಾವು ಇಲ್ಲಿ ಹಾಲೆಲ್ಲ ಮಡಗ್ತಾ ಇದ್ವು. ಹಾಲು ಕುಡ್ಕೊಂಡು ಹೋಗ್ತಾ ಇತ್ತು. ಅದಾದ್ಮೇಲೆ 3 ತಿಂಗಳಾದ್ಮೇಲೆ ದೇವಸ್ಥಾನದಲ್ಲಿ ಉದ್ಭವ ಮಾಡಿ ಈ ವರ್ಷಕ್ಕೆ 7ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸುಮಾರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಹಾಗೂ ಇಲ್ಲಿ ಎಲ್ಲಾ ಕಷ್ಟ ಕಾರ್ಯಗಳಿಗೂ ಅನುಕೂಲ ಆಗ್ತಾ ಇದೆ. ಇಲ್ಲಿ ಎಲ್ರಿಗೂ ಸುಮಾರು ಹಾಸ್ಪಿಟಲ್ ಎಲ್ಲ ಆಗದೆ ಇರೋಂತ ಕೆಲಸಗಳು, ಮತ್ತೆ ಸಂತಾನದ ಭಾಗ್ಯ, ಕೆಲಸ ಕಾರ್ಯ, ಹಣಕಾಸಲ್ಲಿ, ವ್ಯವಹಾರದಲ್ಲಿ, ಮತ್ತೆ ಎಲ್ಲಾ ಕೆಲಸ ಕಾರ್ಯಗೂ ಇಲ್ಲಿ ಅನುಕೂಲ ಇದೆ. ಆದ್ರೆ ಇಲ್ಲಿ ದೇವ್ರ ಮಹಿಮೆಯಿಂದ ಎಲ್ಲಾ ಜನಸಂಖ್ಯೆ ಬೆಂಗಳೂರು, ಮೈಸೂರು, ಗುಡ್ಲುಪೇಟೆ, ಬೇವು ಎಲ್ಲಾ ಕಡೆಯಿಂದನೂ ಬರ್ತಾ ಇದ್ದಾರೆ ಜನ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಆ ಸ್ವಾಮಿಗೆ ಪ್ರಾರ್ಥರಾಗ್ಬೇಕಂದು ಕೇಳ್ಕೊತಾ ಇದ್ದೀವಿ. ಇಲ್ಲಿ ಸೋಮವಾರ, ಶುಕ್ರವಾರ ಬಹಳ ವಿಶೇಷವಾಗಿ ಪೂಜೆ ನಡೀತದೆ. ಅಮಾವಾಸ್ಯೆ ಹುಣ್ಣಿಮೆಗೆ ಮತ್ತೆ ಹುಲಿವಾನುತ್ಸವ ನಡೀತದೆ. ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ ಅಂದನ ನಡೀತದೆ. ಮತ್ತೆ ಇಲ್ಲಿ ತಡೆ ಹೊಡೆಯೋದು ಮತ್ತೆ ಎಲ್ಲಾ ಕೆಲಸ ಕಾರ್ಯಗಳಿಗೂ ಅನುಕೂಲ ಮಾಡ್ಕೊಡ್ತಾ ಇದೀವಿ. ಮತ್ತೆ ಅವ್ರ ಮೈ ಮೇಲೆ ಬೀತಿದು ಮತ್ತೆ ಗಾಳಿ ಕಚ್ಚ ಎಲ್ಲಾ ಕೆಲಸ ಕಾರ್ಯಗಳಿಗೂ ಇಲ್ಲಿ ಅನುಕೂಲ ಆಗ್ತಾ ಇದೆ. ಕೆಲಸ, ಕೋರ್ಟು ಕಚೇರಿ, ಮತ್ತೆ ಭೂಮಿ ಭಾಗದಲ್ಲಿ, ಮನೆ ಭಾಗದಲ್ಲಿ, ಮತ್ತೆ ಅಂಗಡಿ ಭಾಗದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಿಗೂ ಇಲ್ಲಿ ನಡೀತಾ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಗೆ ಅನುಕೂಲ ಆಯ್ತಾ ಇದೆ ಅಂತ. ಶ್ರೀ ಸ್ವಾಮಿ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಜನ ಬಂದು ತಮ್ಮ ಕಷ್ಟಗಳನ್ನು ಸ್ವಾಮಿಯ ಬಳಿ ಹೇಳಿ ಪರಿಹಾರ ಪಡೆಯುತ್ತಾರೆ. ಯಾವುದೇ ರೀತಿಯ ಸಮಸ್ಯೆಗಳಾದರೂ, ವ್ಯವಹಾರದ ಸಮಸ್ಯೆ, ಭೂಮಿ ಸಮಸ್ಯೆ, ಸಂತಾನ ಸಮಸ್ಯೆ, ಮಕ್ಕಳ ಸಮಸ್ಯೆ, ಅಂಗಡಿ ಸಮಸ್ಯೆ, ಕೋರ್ಟ್ ಸಮಸ್ಯೆ, ಮಾಟ ಮಂತ್ರದಂತಹ ಸಮಸ್ಯೆ, ವಿಶೇಷವಾಗಿ ದೇವಸ್ಥಾನದ ಸುತ್ತ ಸರ್ಪ ಸಂಚಾರವಿರುವುದರಿಂದ ಯಾವುದೇ ರೀತಿಯ ಸರ್ಪ ಸಮಸ್ಯೆ, ಕುಜರಾಹು ಪರಿಹಾರ, ಮದುವೆಗೆ ತಡೆಯಾಗಿದ್ದರೆ ತಡೆ ಹೊಡೆಯುವ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ಆಶಾ ಅಂತ ಮೈಸೂರಿಂದ ಬಂದಿರೋದು, ಜಯನಗರದಿಂದ. ಇಲ್ಲಿ ಬಂದು ನಾನು 1.5 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬಾ ಒಳ್ಳೇದಾಗಿದೆ. ಇಲ್ಲಿಂದ ಬಂದು ನಾನು ತುಂಬಾ ಏನೇನ್ ನಿರೀಕ್ಷೆಗಳು ಇಟ್ಕೊಂಡಿದ್ದೆ ಅದೆಲ್ಲ ನೆರವೇರಿದೆ. ಮತ್ತೆ ಸುತ್ತಮುತ್ತ ಇರೋ ಹಳ್ಳಿಗಳು, ಊರುಗಳು ಎಲ್ಲ ಬಂದು ಇಲ್ಲಿ ದೇವರ ದರ್ಶನ ಪಡಿಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಲೆ ಮಹದೇಶ್ವರ ಒಳ್ಳೇದ್ ಮಾಡಿದಾನೆ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಬಂದು ದರ್ಶನ ಪಡಿಲಿ ಅಂತ ನಾನು ಕೇಳ್ಕೊತೀನಿ. ಮೈಸೂರಲ್ಲಿ ಮನೆ ಮಾಡ್ಬೇಕಾಗಿತ್ತು. ಅದರಿಂದ ತುಂಬಾ ವರ್ಷದಿಂದ ಹುಡುಕ್ತಾ ಇದ್ದು. ಅದರಿಂದ ಇಲ್ಲಿ ಬಂದ ಮೇಲೆ ಸಕ್ಸಸ್ ಆಗಿದೆ. ಸಂಗೀತ, ನಮ್ಮೂರು ಅಹಲ್ಯ.
ಸಂತಾನದ್ದು ತೊಂದರೆ ಇತ್ತು. ಇಲ್ಲಿ ಬಂದ್ಮೇಲೆ ತುಂಬಾ ಒಳ್ಳೇದಾಯ್ತು. ನಂಗೆ ಹೆಣ್ಪಾಪು ಆಯ್ತು. ಇಲ್ಲೇ ನಾಮಕರಣ ಮಾಡಿಸಿದ್ದು. ನನ್ನ ಹೆಸರು ಸುರೇಶ್ ಅಂತ, ಕೇರಳದಿಂದ ಬರ್ತಾ ಇದೀವಿ. ಯಾರೋ ಒಬ್ರು ತಿಳಿಸ್ಕೊಟ್ರು ಮಹೇಶ್ವರನ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ ಅಂದಾಗ ಈಗ ಬರ್ತಾ ಇದೀವಿ. 7 ಅಮಾವಾಸ್ಯೆ ಆಗಿದೆ. ಸಂತಾನ ಭಾಗ್ಯಕ್ಕೋಸ್ಕರ ಬರ್ತಾ ಇದೀವಿ. ಬಂದಿಲ್ಲವ್ರಿಗೆಲ್ರಿಗೂ ಒಳ್ಳೇದಾಗಿದೆ. ಆ ನಂಬಿಕೆ ಮೇಲೆ ಬರ್ತಾ ಇದೀವಿ. ನಮಗೂ ಕೂಡ ಒಳ್ಳೇದ ಸ್ಥಿತಿ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ ಈಗ ನಾವ್ ಬಂದಾಗಿಂದ ನಮ್ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ತಾ ಇದೆ. ದೇವರ ಆಶೀರ್ವಾದದಿಂದ ನಮ್ಗೆ ತುಂಬಾ ಚೆನ್ನಾಗಿದೆ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಪ್ರಕಾಶ್ ರವರನ್ನು ಸಂಪರ್ಕಿಸಲು ಇಚ್ಛಿಸುವವರು ದೂರವಾಣಿಯ ಮೂಲಕ ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 8453624058. ಇನ್ನು ದೇವಸ್ಥಾನವು ಜೀರ್ಣೋದ್ಧಾರದ ಹಂತದಲ್ಲಿದ್ದು ಕಟ್ಟಡದ ಕೆಲಸ ಪೂರ್ಣಗೊಳ್ಳಬೇಕಿದೆ. ಶ್ರೀ ಸ್ವಾಮಿಯವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಲು ಇಚ್ಛಿಸುವ ಭಕ್ತದಾನಿಗಳು ಪ್ರಧಾನ ಅರ್ಚಕರ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸಹಾಯ ಮಾಡಬಹುದು. ಪ್ರಧಾನ ಅರ್ಚಕರ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ 8971464944. ನಾವು ಮಾದೇಶ್ವರನ್ ಬೆಟ್ಟನ ದೇವಸ್ಥಾನವನ್ನ ಮಲೆ ಮಾದೇಶ್ವರನ್ ಬೆಟ್ಟದ ತರ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ನಾವೊಂದ್ ಸಮಿತಿಯನ್ನ ರಚನೆ ಮಾಡ್ಕೊಂಡಿದೀವಿ. ದಾನಿಗಳು ಯಾರು ಇದ್ರೆ ನೀವು ಮಾಡಿ, ನಾವು ಎಲ್ಲಾರು ಸೇರಿಸಿ ಒಂದ್ ಒಳ್ಳೆ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ಈ ಮೂಲಕ ಕೇಳಿಕೊಳ್ಳುತ್ತೇನೆ.